ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ಮಿಸ್ಟರ್ ಪ್ರೈಮ್. ನಮ್ಮೂರು ಮಲೆನಾಡ ಹೆಬ್ಬಾಗಿಲು, ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಹೋಬಳಿ, ದಕ್ಷಿಣ ಚಿರಾಪುಂಜಿ. ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಆಗುಂಬೆ ಹೋಬಳಿಯ ಬೆಳ್ಳೂರು, ನಮ್ಮ ಊರು. ಬೆಳ್ಳೂರಿಗೆ ಬಂದಿದ್ದೀನಿ. ಮಲೆನಾಡು ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಅಲ್ಲಿನ ಪ್ರಕೃತಿ ಸೌಂದರ್ಯ, ಮಳೆ, ಅಲ್ಲಿನ ವಾತಾವರಣ. ಆದರೆ ಇಲ್ಲಿ ಎಷ್ಟೋ ಕಷ್ಟ ಇದೆ, ಜನಜೀವನ ಬದುಕು ಅಂದ್ಬಿಟ್ಟು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತೇಳಿ ನಾನು ಬಂದಿದ್ದೀನಿ. ಮಲೆನಾಡ ರೈತರ ಕತೆ ನಿಮ್ಮ ಜೊತೆ ಅಂದ್ಬಿಟ್ಟು. ಈಗ ಮಲೆನಾಡಲ್ಲಿ ಎಲೆಚುಕ್ಕಿ ರೋಗ ಅಂದ್ಬಿಟ್ಟು ಸುಮಾರು 3-4 ವರ್ಷದಿಂದ ಬಂದು ಕಾಣಿಸ್ಕೊಂಡು ರೈತರಿಗೆ ಅಪಾರ ಹಾನಿ ಉಂಟು ಮಾಡಿದೆ. ಅಂದರೆ ರೈತರು ಅಡಿಕೆ ಅವಲಂಬಿತರಾಗಿದ್ದಾರೆ ಮಲೆನಾಡಲ್ಲಿ ಹೆಚ್ಚಾಗಿ. ಆದರೆ ಈ ಥರ ಅಡಿಕೆ ಕೈ ಕೊಟ್ಟರೆ ಹೇಗೆ ರೈತರ ಜೀವನ ಮುಂದೆ ತುಂಬ ಕಷ್ಟಕರವಾಗಿರುತ್ತದೆ, ಅದ್ರ ಬಗ್ಗೆ ನಾನು ನಿಮಗೆ ಹೇಳೋಣ ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ಬಂದಿದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ನಿಮಗೆ ಮಲೆನಾಡ ರೈತರ ಬದುಕು ಎಷ್ಟು ಕ್ಷೀಣವಾಗಿ ಹೋಗಿದೆ ಅಂದ್ಬಿಟ್ಟು ಎಲ್ಲ ರೀತಿಯಲ್ಲಿ ನಿಮಗೆ ವಿವರಿಸ್ತೀನಿ. ತಕ್ಷಣ ನೆನಪಾಗೋದು ಇಲ್ಲಿಂದ ಪ್ರಕೃತಿ ಸೌಂದರ್ಯ, ಮಳೆ ಹಾಗೂ ಮಲೆನಾಡ ಮುಗ್ಧ ಜನತೆ. ಅದೊಂದು ಕಡೆ ಇದ್ದರೆ, ಮಲೆನಾಡಲ್ಲಿ ಎಷ್ಟು ಕಷ್ಟ ಇದೆ ಅಂತ ಹೇಳಿದ್ರೆ, ಮಲೆನಾಡಲ್ಲಿ ಎಲೆಚುಕ್ಕಿ ರೋಗ, ಈ ರೋಗ ಬಂದುಬಿಟ್ಟು ಒಂದು 3-4 ವರ್ಷಗಳಾಯಿತು. ನೀವು ಗಮನಿಸ್ಬೋದು, ವಿಡಿಯೋದಲ್ಲಿ ಸರಿ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ, ಅದನ್ನು ನೀವು ಗಮನಿಸ್ಬೋದು, ಕರೆಕ್ಟಾಗಿ ಗಮನಿಸಿ ನೋಡಿ. ಅಡಿಕೆ ಮರಗಳೆಲ್ಲ ಪ್ರಕೃತಿ ವಿಕೋಪ, ಹೆಚ್ಚು ಮಳೆಯಿಂದಾಗಿ ಅಡಿಕೆ ಮರಗಳೆಲ್ಲ ಹೇಗೆ ಬಾಗಿ ನಿಂತಿದ್ದಾವೆ ಅಂದರೆ, ಆಗಲೇ ಒಂದು ಇಂಬಳ ಬಂದಾಯಿತು ನೋಡಿ. ಮಲೆನಾಡ ಬಂದು ಮೂಮೆಂಟ್ ಆಗ್ತಾ ಇದೆಯಲ್ಲ ಗಮನಿಸಿ. ಇಂಬಳಗಳು ಬಾಯಿಗೆ ಬರ್ತಾ ಇರ್ತವೆ ಅವಾಗವಾಗ, ಅದನ್ನು ತೆಗೆದುಹಾಕ್ಕೊಳ್ತಾ ಇರಬೇಕು. ಮಲೆನಾಡಲ್ಲಿ ರೈತರು ಕೆಲಸ ಮಾಡ್ತಾ ಇರಬೇಕು. ಸ್ನೇಹಿತರೆ, ನಮ್ಮ ಫ್ರೆಂಡ್ಸು ಎಲ್ಲ ಹೇಳ್ತಾ ಇರ್ತಾರೆ, ಬೆಂಗಳೂರು ಕಡೆ ಇದ್ದವರು ಮತ್ತು ನಮ್ಮ ಕೊಲೀಗ್ಸ್ ಆಗಿರ್ಬೋದು, ಎಲ್ಲ ಹೇಳ್ತಾ ಇರ್ತಾರೆ, ನಿಮ್ಮೂರು ಚಂದನಪ್ಪ, ನಿಮ್ಮೂರಿಗೆ ಕರ್ಕೊಂಡೋಗಿ ನಿಮ್ಮೂರನ್ನು ತೋರಿಸಿ ನಮಗೆ, ನಾವು ಆ ಪ್ರಕೃತಿ ಸೌಂದರ್ಯನ ನಾವು ಸವಿಬೇಕು ಅಂತ ಹೇಳ್ತಾರೆ. ಆದರೆ ಅವರಿಗೆ ವಾಸ್ತವ ಏನು, ಇಲ್ಲಿ ವಾಸ್ತವ ಹೇಗಿದೆ ಅಂತ ಅದ್ರ ಬಗ್ಗೆ ಗೊತ್ತಿಲ್ಲ. ಯಾಕಂದರೆ ಅವರು ಇಲ್ಲಿಗೆ ಬಂದು ಒಂದಿನ ಇರ್ತಾರೆ, 1 ನೈಟ್ ಸ್ಟೇ ಮಾಡಿಬಿಟ್ಟು ನೆಕ್ಸ್ಟ್ ದಿನ ಹೋಗ್ತಾರೆ. ಅವ್ರಿಗೆ ಗೊತ್ತಾಗಲ್ಲ ಇಲ್ಲಿ ವಾಸ್ತವ ಏನಂದರೆ, ಇಲ್ಲೇ ಸ್ಟೇ ಮಾಡ್ಕೊಂಡಿರೋರಿಗೆ, ಇಲ್ಲಿ ಗ್ರಾಮಸ್ಥರಿಗೆ ಇದ್ರ ಬಗ್ಗೆ ಏನಂತ ಕರೆಕ್ಟಾಗಿ ಗೊತ್ತಿರತ್ತೆ. ಯಾಕಂದರೆ ದಿನಾನೂ ಮಳೆ, ಈಗ ಮೇ ಎಂಡ್ಗೆ ಸ್ಟಾರ್ಟ್ ಆಗಿರೋಂಥ ಮಳೆ ಈಗ ಅಕ್ಟೋಬರ್ 5, ಈಗ 2-3 ದಿನ ಆಗಿದೆ ಬಿಸಿಲು ಬಿಟ್ಟು. ಇಲ್ಲಿವರೆಗೆ ಮಳೆ ಕಂಟಿನ್ಯೂಸ್ 4-5 ತಿಂಗಳು ಮಳೆ ಬಂದರೆ ಹೇಗೆ ಜನ ಅಲ್ಲೋಲ್ಲ ಕಲ್ಲೋಲ್ಲ ಆಗಿಬಿಟ್ಟಿದ್ದಾರೆ ಅಂದರೆ ಮಳೆಗೆ. ಬನ್ನಿ, ನಿಮಗೆ ಎಲೆಚುಕ್ಕಿ ರೋಗ ಹೇಗೆ ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡ್ತೀನಿ. ಬನ್ನಿ, ಈ ಥರ ನೋಡಿ, ಈ ಸಸಿ ನೋಡಿ, ಇದು ಕರೆಕ್ಟ್, ಇದು ಇನ್ನೇನು ರೈತರಿಗೆ ಫಸಲು ಕೈಗೆ ಸಿಗುವ ಸಮಯ. ಆದರೆ ಈ ಥರ ರೋಗ ಬಂದುಬಿಟ್ಟು ಗರಿನೇ ತಿಂದಾಕ್ಬಿಡೋದು. ಯಾವುದೋ ಒಂದು ಹುಳ ಬಂದುಬಿಟ್ಟು ಗರಿನ ತಿನ್ನುತ್ತೆ. ಈ ಥರ ತಿಂದು ಏನೂ ಉಳಿಯಲ್ಲ. ಆಮೇಲೆ ಮರ ತುಂಡೆ ಕಳಚಿ ಬಿದ್ದು ಬೀಳುತ್ತೆ ಕೆಳಗೆ. ಇಲ್ಲಿ ನೋಡಿ, ಈ ಮರದ ನೋಡಿ, ತುಂಡೆ ಕಳಚಿ ಬಿದ್ದು ಬಿಟ್ಟಿದೆ, ಹೋಗಿದೆ ಈ ಮರ, ಹೋಯಿತು. ಇನ್ನು ರೈತರು ಮಕ್ಕಳು ನೋಡಿಕೊಂಡ ಹಾಗೆ ಒಂದು ಅಡಿಕೆ ಮರ ಬೆಳೆಸು ಅಂದರೆ ಸುಮ್ಮನೆ ಸಾಧಾರಣ ಮಾತಲ್ಲ. ಒಂದು ಸಣ್ಣ ಮಗುವಿಗೆ ಪೋಷಣೆ ಮಾಡಿದ ಹಾಗೆ ಮಾಡಬೇಕು. ಆದರೆ ಬೆಳೆದು ನಿಂತ ಮಗನನ್ನು ಹೇಗೆ ಕಳ್ಕೊಂಡ್ರೆ ಬೇಜಾರಾಗುತ್ತೋ ಹಾಗಾಗುತ್ತೆ. ಅತಿ ಹೆಚ್ಚಿನ ಮಳೆಯಿಂದಾಗಿ ನೋಡಿ, ಅಲ್ಲಿ ಒಂದು ಮರ ಹೋಗಿ ಬಿದಿರಿನ ಮರಕ್ಕೆ ಮುತ್ತು ಕೊಡ್ತಾ ಇದೆ. ಹಾಗೆ ಅತಿ ಹೆಚ್ಚು ಮರಗಳೆಲ್ಲ ವಾಲಿ ನಿಂತಿರ್ತವೆ. ಹೊಳೆ ಬದಿ ತೋಟ ಆದ್ದರಿಂದ ಸ್ವಲ್ಪ ಜಾಸ್ತಿ. ಯಾಕಂದರೆ ತುಂಬ ದಿನ, ಈ ಸರಿ ಅಂತೂ 4 ತಿಂಗಳ ಮಳೆಗಾಲದಲ್ಲಿ 1 ತಿಂಗಳು ನೀರು ತೋಟದಲ್ಲೇ ಇತ್ತ ಅನಿಸುತ್ತೆ. ಆದ್ದರಿಂದ ಈ ಥರ ಪರಿಣಾಮ ಬೀರಿದೆ. ಇನ್ನು ಸಸಿ ತೋಟದ ಕಡೆ ನೋಡೋದಾದರೆ, ಇತ್ತೀಚೆಗೆ ಸಸಿ ಎಲ್ಲ ತುಂಬ ಮಳೆ ಕಡಿಮೆ, ಮಕ್ಕಿ ಗದ್ದೆ ಅಂದರೆ ಸ್ವಲ್ಪ ನೀರು ಕಡಿಮೆ ಇರುವಂತಹ ಸ್ಥಳ. ಅಂದರೆ ಅತಿ ಬೇಗನೆ ನೀರು ಬತ್ತಿ ಹೋಗ್ತದೆ, ಮಕ್ಕಿ ಗದ್ದೆಗಳು ಚೆನ್ನಾಗಿ ಬರೋದಿಲ್ಲ ಅಂಥೇಳಿ ಗದ್ದೆಗಳಿಗೆಲ್ಲ ಜನ ತೋಟ ಹಾಕಿದ್ದಾರೆ. ಯಾಕಂದರೆ ತೋಟದ ಗದ್ದೆಗೆ ಕಂಪೇರ್ ಮಾಡಿಕೊಂಡ್ರೆ ಗದ್ದೆಯಲ್ಲಿ ಕೆಲಸ ಜಾಸ್ತಿ, ಅದರಿಂದ ಉತ್ಪತ್ತಿ ಕಡಿಮೆ ಇರ್ತದೆ. ಹಾಗಾಗಿ ಜನ ಎಲ್ಲ ತೋಟಕ್ಕೆ, ಅಡಿಕೆ ರೇಟ್ ಆಗಿರೋದ್ರಿಂದ ತೋಟಕ್ಕೆ ಅವಲಂಬಿತ ಆಗಿದ್ದರು. ಆದರೆ ಈ ಥರ ರೋಗದಿಂದಾಗಿ ಈಗ ಅಲ್ಲೊಲ್ಲ ಕಲ್ಲೊಲ್ಲಾಗಿದೆ. ಅತ್ಲಾಗೆ ಗದ್ದೆನೂ ಅಲ್ಲ, ಅತ್ಲಾಗೆ ತೋಟನೂ ಅಲ್ಲ, ಆ ಥರ ಪರಿಸ್ಥಿತಿಗೆ ಬಂದು ನಮ್ಮ ಮಲೆನಾಡಿನ ಜನ ತಲುಪಿದ್ದಾರೆ. ಸ್ನೇಹಿತರೆ ನೋಡಿ, ಇದು 2 ವರ್ಷ ಆಯಿತು ಗಿಡ ಕೊಟ್ಟು. ಆದರೆ
ಅದು ಎಲ್ಲಿವರೆಗೆ ಬೆಳವಣಿಗೆ ಇದೆ ನೀವು ಗಮನಿಸಿ ನೋಡಿ. ಮತ್ತು ಇನ್ನೊಂದೇನೆಂದರೆ ದೊಡ್ಡ ಕಾಡು ಕೋಣ ಕಾಟ. ಡೈಲಿ ರಾತ್ರಿ 1-2 ರೌಂಡು ಮಲೆನಾಡು ರೈತರು ನಿದ್ದೆ ಬಿಟ್ಟು ಬಂದು ಹೋಗ್ತಾರೆ. ಆದರೆ ರೈತರು ತೋಟಕ್ಕೆ ಬಂದಿರೋ ಸಮಯದಲ್ಲಿ ಅವು ಕಾಡು ಕೋಣಗಳು ಬಂದಿರೋದಿಲ್ಲ, ಬೇರೆ ಟೈಮಲ್ಲಿ ಬಂದು ತಿನ್ಕೊಂಡು ಲೂಟಿ ಮಾಡ್ಕೊಂಡು ಹೋಗಿರ್ತವೆ. ನೀವೆಲ್ಲ ನೋಡಿ, ದೊಡ್ಡ ತಿಂದಿದ್ದು ಗಿಡಗಳೇ. ಅದು ನೋಡಿ ಎಷ್ಟು ಹೈಟ್ ಇದೆ, ಇದು ನೋಡಿ ಎಷ್ಟು ಕಡಿಮೆ ಇದೆ. ಅಂದರೆ ಇದು ಒಂದು ಸರಿ ಬೆಳೆದು ದೊಡ್ಡ ತಿಂದ ನಂತರ ಮತ್ತೆ ಮೇಲೆ ಚಿಗುರಿ ಬಂದಿದೆ. ಹೀಗೆ ಅತಿ ಮಳೆಯಿಂದಾಗಿ ಅಲ್ಲಿ ನೋಡಿ, ನೀವು ಆಚೆ ಪಕ್ಕದಲ್ಲಿ ಕಾಣ್ಬೋದು, ಗಮನಿಸಿ. ಅವರು ಸಚಿನ್ ಅಂದ್ಬಿಟ್ಟು ಅವರು ಸ್ವಲ್ಪ ತೋಟ ಹಾಕಿದರು ಈ ಸರಿ. ಆ ತೋಟದಲ್ಲಿ ಈ ಸರಿ ಅತಿ ಹೆಚ್ಚು ಮಳೆಯಿಂದಾಗಿ ನೀರು ನಿಂತು ಬುಡ ಹೇಸಿ ಎಲ್ಲ ಕೊಳೆತು ಹೋಗ್ಬಿಟ್ಟಿದೆ, ಗಿಡಗಳೆಲ್ಲ ಸತ್ತೋಗ್ಬಿಟ್ಟಿದೆ. ಅವರು ಮತ್ತೆ ಹೊಸದಾಗಿ ಗಿಡ ನೆಡಬೇಕು, ಆ ಥರ ಪರಿಸ್ಥಿತಿಗೆ ಬಂದು ನಿಂತಿದೆ. ಈಗ ಮಲೆನಾಡ ರೈತರ ಬದುಕು ತುಂಬ ಕಷ್ಟ, ಆದರೆ ನೋಡೋರಿಗೆ ತುಂಬ ಚೆಂದ ಕಾಣಿಸುತ್ತೆ. ನೋಡಿ, ಅಲ್ಲಿ ಕುಂದಾದ್ರಿ ಬೆಟ್ಟ ಕಾಣ್ತಾ ಇದೆ, ಗಮನಿಸಿದ್ರಾ? ಕಾಣ್ತಾ ಇದೆಯಾ? ಮಲೆನಾಡು ನೋಡಲಿಕ್ಕೆ ಚೆಂದ, ಖುಷಿ ಆಗ್ತದೆ ನಮಗೂ. ನಮ್ಮ ಊರು, ನಮ್ಮ ಮಲೆನಾಡು ಅಂತ ತುಂಬ ಹೆಮ್ಮೆ ಆಗ್ತದೆ. ಆದರೆ ಈ ಥರ ಮಳೆ, ಪ್ರಕೃತಿ ವಿಕೋಪದಿಂದಾಗಿ ಸ್ವಲ್ಪ ಇತ್ತೀಚೆಗೆ ಬೇಜಾರುಂಟು ಮಾಡ್ತಾ ಇದೆ. ಕ್ರಮೇಣ ಸರಿ ಹೋಗ್ಬೋದು ಅಂಥೇಳಿ ತುಂಬ 3-4 ವರ್ಷದಿಂದ ರೈತರು ಇಲ್ಲ, ಈ ವರ್ಷ ಇಲ್ಲ, ಮುಂದಿನ ವರ್ಷ ಸರಿ ಹೋಗುತ್ತೆ, ಮುಂದಿನ ವರ್ಷ ಸರಿ ಹೋಗುತ್ತೆ. ಯಾಕಂದರೆ ಅಡಿಕೆಗೆ ಅವಲಂಬಿತರಾಗಿಬಿಟ್ಟಿದ್ದಾರೆ ಮಲೆನಾಡಿನ ಜನ. ಒಂದು ಮನೆ ಕಟ್ಟೋ ಕೆಲಸಕ್ಕಾದರೂ ಅಥವಾ ಮಕ್ಕಳಿಗೆ ಎಜುಕೇಷನ್ ಆದರೂ ಎಲ್ಲದಕ್ಕೂ ತೋಟನೇ ಅವಲಂಬಿತ. ಯಾಕಂದರೆ ಇಲ್ಲಿ ಮಿಶ್ರ ಬೆಳೆ ಬೆಳೆಯೋಕ್ಕೆ ಆಗಲ್ಲ. ನಮ್ಮ ಮಲೆನಾಡಲ್ಲಿ ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶ ಆಗಿರೋದ್ರಿಂದ ಬೇರೆ ಬೆಳೆಗಳ ಶುಂಠಿ, ಜೋಳ ಈ ಥರ ಬೆಳೆಗಳು ಬರಲ್ಲ. ನಮ್ಮ ತೀರ್ಥಹಳ್ಳಿ ತಾಲೂಕು ಆಗುಂಬೆ ಹೋಬಳಿಲೆಲ್ಲ ಆ ಥರ ಬರಲ್ಲ. ನೋಡಿ, ಒಂದು ಮರ ಅಲ್ಲಿ ತುಂಡೆ ಕಂಚು ಬಿದ್ದಿದೆ, ಅದಿನ್ನು ಹೋಯಿತು ಆ ಮರ. ಅದನ್ನು ಬೆಳೆಸಲಿಕ್ಕೆ ಎಷ್ಟು ಕಷ್ಟ ಉಂಟು ರೈತರಿಗೆ ಅಂದರೆ ತುಂಬ ಕಷ್ಟ ಉಂಟು. ಆದರೆ ಪ್ರಕೃತಿ ವಿಕೋಪದಿಂದ ಈ ಥರ ಉಂಟಾಗಿದೆ. ಇನ್ನೊಂದು ಸ್ನೇಹಿತರೆ, ಇಲ್ಲಿ ನೋಡಿ, ಗಮನಿಸಿ. ನಮ್ಮ ತಂದೆ ಮೊನ್ನೆ ಹೇಳ್ತಾಯಿದ್ರು, ಈ ಗಿಡ ಎಷ್ಟು ಚಂದ ಬರಲಿಕ್ಕೆ ಕಾರಣ ಏನಂದರೆ, ಇದಕ್ಕೆ ಮಲೆನಾಡಲ್ಲಿ ರೈತರು 3-4, ಈ ಸರಿ ಅಂತೂ 4-5 ಬಾರಿ ಔಷಧಿ ಸಿಂಪಡಣೆ ಮಾಡಿದ್ದಾರೆ. ಔಷಧಿ ಸಿಂಪಡಣೆ ಮಾಡುವಾಗ ಈ ಗಿಡಕ್ಕೆ ಮತ್ತು ಈ ಗಿಡಕ್ಕೆ, ಇದೊಂದು ಗಿಡಕ್ಕೆ ತಾಗಿದೆ ಅನಿಸುತ್ತೆ ಔಷಧಿ. ಅದಕ್ಕೆ ನೋಡಿ ಸ್ವಲ್ಪ ಚುಕ್ಕೆ ರೋಗ ಕಡಿಮೆ ಉಂಟು. ಈಗ ರೈತರಿಗೆ ಒಂದು ಸಣ್ಣ ಉದಾಹರಣೆ ಇದೊಂದು ಇರ್ಬೋದು. ಮೈಲ್ ತುತ್ತು ಒಂದು 200 ಲೀಟ್ರು ಬ್ಯಾರ್ಲಿಗೆ ಮೈಲ್ ತುತ್ತು ಒಂದು 2 kg, ಒಂದು 2.5 kg ಸುಣ್ಣ. ಈಗ ಬಿಸಿಲು ಬಿಡ್ತಲ್ಲ, ಸ್ವಲ್ಪ 2.5 kg ಸುಣ್ಣ ಹಾಕಿ ಸ್ವಲ್ಪ ಅರ್ಧ ಲೀಟ್ರ್ ರಾಳ ಹಾಕಿಬಿಟ್ಟು ಸ್ವಲ್ಪ ಸಿಂಪಡಣೆ ಮಾಡಿದ್ರೆ ಸ್ವಲ್ಪ ಚುಕ್ಕೆ ರೋಗ ಕಂಟ್ರೋಲ್ ಮಾಡ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ನೋಡಿ, ಅದಕ್ಕೆ ಹೊಡೆಯುವಾಗ ಅಲ್ಲಿ ಬಿದ್ದಿದೆ, ಇದು 2 ಗಿಡಕ್ಕೆ ಬಿದ್ದಿದೆ, ಸ್ವಲ್ಪ ಕಂಟ್ರೋಲ್ ಇದೆ. ಆದರೂ ಸ್ವಲ್ಪ ಇದೆ, ಬಟ್ ಆದರೂ ಓಕೆ, ಸ್ವಲ್ಪ ಕಂಟ್ರೋಲ್ ಇದೆ. ಬೇರೆ ಗಿಡಕ್ಕೆ ಕಂಪೇರ್ ಮಾಡಿದ್ರೆ ಈ 2 ಗಿಡದಲ್ಲಿ ತುಂಬ ಕಡಿಮೆ ಇದೆ ಚುಕ್ಕೆ ರೋಗ. ಹಾಗಾದರೆ ಅದೊಂದು ನೀವು ಯಾರು ಸಣ್ಣ ಗಿಡಗಳು ನೆಟ್ಟವರು ಸ್ವಲ್ಪ ಟ್ರೈ ಮಾಡ್ಬೋದು. ಎಲ್ಲ ದೊಡ್ಡ ಗಿಡಗಳಿಗೆಲ್ಲ ಹೊಡಿಲಿಕ್ಕೆ ಕಷ್ಟ ಆಗ್ತದೆ, ಅದಕ್ಕೆ ಡ್ರೋನ್ ವ್ಯವಸ್ಥೆ ಮಾಡಬೇಕಂತ. ಆದರೆ ಇದಕ್ಕೆಲ್ಲ ಹೊಡಿಬೋದು ನೀವು. ಸಣ್ಣ ಸಸಿಗಳನ್ನ ಉಳಿಸ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಈಗ ಚುಕ್ಕೆ ರೋಗ ಒಂದು ಕಡೆ ಆದರೆ, ಚುಕ್ಕೆ ರೋಗದಲ್ಲಿ ಗರಿ ಅಂತೂ ತಿಂದು ಹೋಗುತ್ತೆ. ಆದರೆ ಈ ಥರ ಬೀಳೋದು, ಉದುರಿ ಬೀಳೋದು ನೋಡಿ, ನೀವು ಗಮನಿಸ್ಬೋದು. ಈ ಥರ ಇವೆಲ್ಲ ಏನು ಗೋಟಾದ ಅಡಿಕೆಗಳೇನಲ್ಲ, ಇವೆಲ್ಲ ಗೋಟಾದ ಅಡಿಕೆಗಳೇನಲ್ಲ, ಬೆಳೀಲಿಲ್ಲ, ಅವು ಕಂಪ್ಲೀಟಾಗಿ ಬೆಳೀಲಿಲ್ಲ, ಹಾಗೆ ಬೀಳ್ತವೆ. ಈ ಥರ ಚುಕ್ಕೆ ಆಗಿ ಬೀಳೋದು. ಇವೆಲ್ಲ ನೋಡಿ ಬೆಳೆದಿಲ್ಲ. ಇನ್ನೇನು 1 ತಿಂಗಳು ಬೆಳೆದಿದ್ದರೆ ರೈತರಿಗೆ ಒಂದೊಳ್ಳೆ ಕೈಗೆ ಪ್ರತಿಫಲ ಸಿಗ್ತಾಯಿತ್ತು. 1 ವರ್ಷಕ್ಕೆ ಒಮ್ಮೆ ಮಾತ್ರ ಬೆಳೆ ಸಿಗೋದಿದು, ರೈತರಿಗೆ ತುಂಬ ಖುಷಿ ಆಗೋದು. ಆದರೆ ಈ ಥರ ಬೀಳೋದ್ರಿಂದ, ಇದು ಸಣ್ಣ ಉದಾಹರಣೆ ಅಷ್ಟೇ, ತುಂಬ ತೋಟದುದ್ದಕ್ಕೂ ಬಿದ್ದಿದೆ. ಇಲ್ಲಿ ನೋಡಿ, ಕಪ್ಪಲೆಲ್ಲ ಎಲ್ಲ ಕಡೆ ಬಿದ್ದಿದ್ದಾವೆ. ತುಂಬ ಕಷ್ಟ ಇದೆ, ಏನಾಗುತ್ತೆ ನೋಡೋಣ. ರೈತರ ಜೀವನ ತುಂಬ ಕಷ್ಟ, ಅಂದುಕೊಂಡಂಗೆ ಇಲ್ಲ. ಮಲೆನಾಡ ರೈತರ ಬದುಕು ತುಂಬ ಅಲ್ಲೋಲ ಕಲ್ಲೋಲ ಹೋಗಿದೆ. ಇದಕ್ಕೆ ಯಾವುದೇ ಪರಿಹಾರ ಇಲ್ಲಿವರೆಗೆ ಸಿಕ್ಕಿಲ್ಲ ಜನರಿಗೆ. ಜನರು ಇನ್ನೂ ಸರ್ಕಾರ ಏನಾದ್ರು ಘೋಷಿಸಿದರೆ ತುಂಬ ಒಳ್ಳೆಯದಾಗ್ತಿತ್ತು. ನೋಡೋಣ.
ವೀಕ್ಷಕರೇ, ನಾನಿವತ್ತು ನಮ್ಮ ದೊಡ್ಡಪ್ಪರ ತೋಟ ಶ್ರೀನಿವಾಸ್ ಬೆಳ್ಳೂರು ಅವ್ರ ತೋಟಕ್ಕೆ ಬಂದಿದ್ದೀನಿ ಇವತ್ತು. ಎಲ್ಲರ ತೋಟದಲ್ಲೂ ಅದೇ ಸಮಸ್ಯೆ, ಎಲೆ ಚುಕ್ಕಿ ರೋಗದಿಂದ ಅಡಿಕೆ ಫಸಲು ತುಂಬ ಅತಿ ಕಡಿಮೆ ಆಗಿದೆ. ಅವ್ರನ್ನ ಮಾತಾಡ್ಸೋಣ. ಎಲೆ ಚುಕ್ಕಿ ರೋಗ ಎಷ್ಟು ವರ್ಷದಿಂದ ಇದೆ, ಅದಕ್ಕೆ ನೀವೇನೇನು ಕ್ರಮ ತಗೊಂಡಿದ್ದೀರಿ ಅಂತ ಕೇಳೋಣ. ಎಷ್ಟು ವರ್ಷದಿಂದ ಎಲೆ ಚುಕ್ಕಿ? 4 ವರ್ಷ ಆಯ್ತು ಇದೇ ಥರ ವರ್ಷ. ಈ ಟೈಮಿಗೆ ಬಂದ ಕೂಡ ಚುಕ್ಕಿ ರೋಗ ಬೀಳೋದು. ಹಾಂ. ಮಳೆಗಾಲದಲ್ಲಿ ಇರಲ್ಲ? ಮಳೆಗಾಲದಲ್ಲಿ ತಿಂತಾ ಇರ್ತವೆ, ಯಾವ ಕ್ರಿಮಿ ಹುಳನ ಅಂತ ಗೊತ್ತಿಲ್ಲ. ಓಕೆ. ಆಮೇಲೆ ಬೇಸಿಗೆ ಬಂದ ತಕ್ಷಣ ಗೊತ್ತಾಗುತ್ತೆ. ಇನ್ನೊಂದು 2 ತಿಂಗಳು ಬಿಟ್ಟು ಸ್ವಲ್ಪ ಡೌನ್ ಆಗುತ್ತೆ. ಮಳೆಗಾಲ ಫುಲ್ಲು ತಿಂತಾ ಇರ್ತವೆ. ಅತಿ ಹೆಚ್ಚು ಮಳೆಯಿಂದನೇ ಈ ಥರ ಆಗ್ತಿರೋದು ಹೇಗೆ? ಎಂತ ಅಂತ ಇಲ್ಲ, ರೋಗನೇ ಅದು. ರೋಗನೇ, ಮಳೆಯಿಂದ ಅಲ್ಲ, ರೋಗ. ಮನುಷ್ಯರಿಗೆ ಕೊರೋನಾ ಬಂದ 3 ವರ್ಷದಿಂದ ಮಳೆ ಎಲ್ಲ ಕಡಿಮೆ ಇತ್ತು, ಆವಾಗೆಲ್ಲ ಚೆನ್ನಾಗಿತ್ತು. 4 ವರ್ಷ ಅದು ಶುರುವಾಗಿ. ಈಗ ಏನು ಫಸ್ಟೇ ಇಲ್ಲ, ಎಲ್ಲ ಕಾಯಿ ಉದುರೋದು, ಕಾಯಿಗೆ ಬೀಳ್ತದೆ ರೋಗ. ಕಾಯಿ ಒಡೆದು ಬೀಳುತ್ತೆ, ಉದ್ದ ಸಿಗದು ಬೀಳೋದು. ಭಾರಿ ಏನೋ ಹಟ್ಟಿ ಹಾಕೋದು ಬಿಟ್ಟರೆ ಫಸ್ಟು ಸಿಗ್ತಾಯಿಲ್ಲ. ಓಕೆ. ನೀವು ಇದಕ್ಕೇನು ಕ್ರಮ ಏನಾದ್ರು ಕೈಗೊಂಡಿದ್ದೀರಾ? ಔಷಧಿ ಸಿಂಪಡಣೆ? ಇಷ್ಟ ತನಕ ಅಂತ ಹೊಡಿಲ್ಲ, ಹಳಕಿಗೆಲ್ಲ ಹೊಡೆದಿದ್ದು, ಏನೋ ಇಂಪ್ರೂವ್ ಆಗಲ್ಲ. ಅಲ್ಲ, ಹೋದ ವರ್ಷ ಆಚೆ ವರ್ಷ ಈಗ 4 ವರ್ಷ ಆಯ್ತಲ್ಲ, ಮೊದಲಿಗೆ ಏನಾದರೂ ನೀವು ಸಿಂಪಡಣೆ ಮಾಡಿದ್ರಾ? ಇದಕ್ಕೇನಾದ್ರು ಔಷಧಿ ತಂದುಬಿಟ್ಟು ಸ್ವಲ್ಪ ಕಂಟ್ರೋಲಿಗೆ ಬರಲಿ ಅಂದ್ಬಿಟ್ಟು? 3 ವರ್ಷದಿಂದ ಹೊಡೆದಿದ್ದೆ ಕೊಪ್ಪರಿಂದ ತಂದು. ಅದೇನು ಪ್ರಯೋಜನ ಆಗಲಪ್ಪ. ಇದಕ್ಕೆ ನೆಕ್ಸ್ಟ್ ಏನು ಸರ್ಕಾರದಿಂದ ಏನಾದ್ರು ಘೋಷಣೆ ಮಾಡಿದಾರಾ? ಪರಿಹಾರ ಧನ ಏನಾದ್ರು ಕೊಡ್ತೀವಿ? ರಿಕಾರ್ಡ್ ಕರೆಕ್ಟಾಗಿಲ್ಲ, ಹಂಗೆ ಏನು ಪರಿಹಾರ ಕೊಡ್ತಾ ಇಲ್ಲ. ರಿಕಾರ್ಡ್ ಆಗಿಲ್ಲ ಅದು. ಮಲೆನಾಡಲ್ಲಿ ಹೆಚ್ಚಾಗಿ ಇದಕ್ಕೆ ಅವಲಂಬಿತರಾಗಿದ್ದಾರೆ, ಅಡಿಕೆಗೆ ಬೆಳೆ ಜಾಸ್ತಿ. ನಂಬಿಕೆ ಮೇಲೆ ಇದ್ದದ್ದು ಎಲ್ಲ ಈಗ ರೋಗ ಬಂದು ಎಲ್ಲ ಹಾಳಾಗ್ತದೆ. ಮನುಷ್ಯರಿಗೆ ಕೋವಿಡ್ ಬಂದಾಗೆ ತೋಟಕ್ಕೂ ಅದೇ ಥರ ವೈರಸ್ ಬಂದ್ಬಿಟ್ಟಿದೆ. ಮನುಷ್ಯರಿಗಾರು ಅದು ಗೊತ್ತಾಗಲ್ಲ, ಅದು ತೋಟಕ್ಕೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ಎಲ್ಲಿ ವೈರಸ್ ಬಂದಿದೆ ಅಂತ. ಮನುಷ್ಯರಿಗಾರು ಒಳಗಂತ ಕಾಯಿಲೆ ಗೊತ್ತಾಗಲ್ಲ, ಕಂಡುಬಿಟ್ಟು ನೋಡ್ಬೋದು. ಹೌದೌದು. ಭಾರಿ ಸಮಸ್ಯೆ. ಹೋದ ವರ್ಷಕ್ಕಿಂತ ಈ ವರ್ಷ ಫಸಲು ಡಲ್ಲೇ, ಫುಲ್ ಡೌನ್, ಏನಿಲ್ಲ. ಇದ್ದದ್ದು ಕಾಯಿ ಉದುರುತ್ತಾ ಸಿಗದು ಬೀಳೋದು. ಇದು ಬಿದ್ದಿದ್ದ ಕಾಯಿ ಏನಾದ್ರು ಬೆಳವಣಿಗೆ ಇದಾವ? ಇಲ್ಲ, ಬೆಳವಣಿಗೆ ಇಲ್ಲ. ಅವು ಎಂತಕ್ಕೂ ಬರಲ್ಲ, ಒಳ್ಳೆ ಕೊಳ್ತಾವೆ, ಹುಳ ಎಲ್ಲ ಸೇರಿ. ಅದೇನು ಮತ್ತೆ ಬೇಸ್ ರೆಡಿ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ? ರೆಡಿ ಮಾಡೋಕ್ಕಾಗಲ್ಲ, ಅದು ತೂಕ ಬರಲ್ಲ, ಸುಲಿಕೆ ಬರಲ್ಲ. ಹೀಗೆ ನಮ್ಮ ಮಲೆನಾಡು ಜೀವನ ಅತಿ ತುಂಬ ಕಷ್ಟಕರವಾಗಿದೆ. ಎಲ್ಲ ಅವ್ರಿವ್ರ ಮನೆದಂತಲ್ಲ, ಎಲ್ಲ ಪ್ರತಿಯೊಬ್ಬರ ಮನೆ ಸಹ ಇದೇ ಥರ ಇದೆ ರೋಗ. ಇದ್ರ ಬಗ್ಗೆ ಸರ್ಕಾರ ಸ್ವಲ್ಪ ಗಮನ ತಗೊಳ್ಬೇಕು. ಆಲ್ರೆಡಿ ಸರ್ಕಾರದ ಹತ್ರ ಹೋಗಿದೆ ಈ ವಿಷಯ. ಇನ್ನಾದರೂ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಗಮನ ಜಾಸ್ತಿ ಕೊಟ್ಬಿಟ್ಟು ಸ್ವಲ್ಪ ಮಲೆನಾಡು ರೈತರಿಗೆ ಸಹಕರಿಸಬೇಕು ಸರ್ಕಾರ. ಅದರಿಂದನಾದ್ರೂ ಸ್ವಲ್ಪ ಮಲೆನಾಡು ರೈತರು ಸ್ವಲ್ಪ ತಲೆ ಎತ್ಕೊಂಡು ಓಡಾಡೋ ಪರಿಸ್ಥಿತಿ ಬರ್ಬೋದು. ಓಕೆ, ಇದಿಷ್ಟು ಹೇಳ್ಬೋದಷ್ಟೇ. ಥ್ಯಾಂಕ್ ಯು.